ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರ್ಪಿತಾ. ನಮ್ಮ ಜೀವನದಲ್ಲಿ ಅದೃಷ್ಟ ಬರಬೇಕು ಅಂದರೆ ನಮ್ಮ ಲಕ್ಕಿ ನಂಬರ್ ಸಹ ಬಹಳ ಮುಖ್ಯ ಆಗಿರುತ್ತೆ. ಆದರೆ ಈ ಲಕ್ಕಿ ನಂಬರ್ಗೂ ಅಥವಾ ನಾವು ಈ ಲೈಫ್ನಲ್ಲಿ ಏನಾದರೂ ಕಷ್ಟಗಳನ್ನ ನಾವು ಅನುಭವಿಸ್ತಾ ಇದ್ರೆ ಅದಕ್ಕೆ ನಮ್ಮ ಹಿಂದಿನ ಲೈಫ್ ಸಹ ಕಾರಣ ಆಗಿರುತ್ತಾ? ನಮ್ಮ ಹಿಂದಿನ ಜನ್ಮದ ಕರ್ಮ ಫಲಗಳೇನಾದರೂ ಈ ಜನ್ಮದಲ್ಲಿ ನಮಗೆ ಸಕ್ಸಸ್ ಸಿಗದೆ ಇರೋದಕ್ಕೆ ಕಾರಣ ಇದೆಯಾ? ಆದರೆ ಅದೆಲ್ಲದರ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಹೋಗೋಣ. ಈಗ ಈ ಬಗ್ಗೆ ಮಾತಾಡೋದಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಆಸ್ಟ್ರೋ ನ್ಯೂಮರಾಲಜಿಸ್ಟ್ ಆಗಿರುವಂತಹ ಆದಿತ್ಯ ನಾರಾಯಣ ಮಹರ್ಷಿ ಅವರು. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ನಮಸ್ಕಾರ. ಗುರುಜಿ, ಇನ್ನ ಜನ್ಮ ಜನ್ಮಾಂತರ ಹೀಗೆ ಅಂದ್ರೆ ಏನು, ಮತ್ತೆ ಇನ್ನ ನಮ್ಮ ಈ ಲೈಫ್ನ ಲಿಂಕ್ಗೂ ಅಂದ್ರೆ ಈಗ ನಡೀತಾ ಇರುವಂತಹ ಘಟನೆಗಳಿಗೂ ನಮ್ಮ ಹೋದ ಜನ್ಮ ಅಥವಾ ನಮ್ಮ ಜನ್ಮ ಜನ್ಮಾಂತರದ ಎಫೆಕ್ಟ್ ಏನಾದರೂ ಇದೆಯಾ? ಅದ್ರ ಬಗ್ಗೆ ಹೇಳೋದಾದ್ರೆ, ಇವತ್ತು ಭಾಳಷ್ಟು ಜನ ಮಾತನಾಡ್ಕೊಳ್ಳೋದು ಏನಂತಂದರೆ, ನಾನು ಅಲ್ಲಿ ಜಾತಕ ತೋರಿಸಿದೆ, ಇಲ್ಲಿ ಜಾತಕ ತೋರಿಸಿದೆ, ಹಾಗಿದೆ ಹೀಗಿದೆ, ಭಾಳ ಅದ್ಭುತವಾಗಿದೆ, ಭಾಳ ಅದೃಷ್ಟವಂತ, ತುಂಬ ಚೆನ್ನಾಗಿ ಬೆಳಿತೀರಾ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಆದರೆ ಎಲ್ಲಿ ಏನು ಮಾಡೋದು ಕೂಡ ನಮಗೆ ಕೈ ಬಾಯಿ ಹತ್ತಾ ಇಲ್ಲ. ಎಲ್ಲೋ ಒಂದು ಕಡೆ ನಿರಾಶೆ, ಎಲ್ಲೋ ಒಂದು ಕಡೆ ದುಃಖ, ಎಲ್ಲೋ ಒಂದು ಕಡೆ ಕಷ್ಟ. ನಮ್ಮ ಕಷ್ಟಗಳಿಗೆ ಪರಿಹಾರವೇ ಇಲ್ವಾ, ಅಥವಾ ನಮ್ಮ ಕಷ್ಟಗಳಿಗೆ ಒಂದು ಅಂತಿಮವಾದ ಸಮಯ ಇಲ್ವಾ ಅಂತಕ್ಕಂಥ ಬಗ್ಗೆ ಭಾಳಷ್ಟು ಜನ ಇವತ್ತು ಯೋಚನೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಕಾರಣ ಏನು? ಇವತ್ತು ಸಮಾಜದಲ್ಲಿ ಎಷ್ಟೋ ಜನ ಈ ರೀತಿ ಮನಸ್ಥಿತಿಯನ್ನು ಹೊಂದಿದ್ದಾರೆ. ಆ ಮನಸ್ಥಿತಿಗಳ ಹೊಂದಿರಬೇಕಂದಾಗ ಅವ್ರಲ್ಲಾಗಿರ್ತಕ್ಕಂಥ ಆ ಕಷ್ಟ ನಷ್ಟಗಳ ಅನುಭವವೇ ಅದಕ್ಕೆ ಬಹಳ ಮುಖ್ಯವಾದ ಕಾರಣವಾಗಿರುತ್ತೆ ಹೊರತು ಅದರ ಹಿಂದಿರ್ತಕ್ಕಂತಹ ರಹಸ್ಯಗಳನ್ನು ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಲಿಕ್ಕೆ ಎಷ್ಟೋ ಜನಕ್ಕೆ ದಾರಿಯೇ ಗೊತ್ತಿಲ್ಲ. ಇವತ್ತು ಶಾಸ್ತ್ರ, ಜ್ಯೋತಿಷಾಸ್ತ್ರ ಅಂತಂದಾಗ ಇದು ಅಪಾರವಾಗಿರ್ತಕ್ಕಂಥ ಸಮುದ್ರ. ಇದರ ಆಳ ಯಾರ ಕೈಲಿ ಅಳಿಗೆ ಸಾಧ್ಯನೇ ಇಲ್ಲ. ನಮ್ಮ ಒಂದು ಮಿತಿಗೆ ಎಷ್ಟು ಅಳಿದಕ್ಕೆ ಸಾಧ್ಯ ಆಗುತ್ತೋ, ಎಷ್ಟು ಹುಡುಕೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟನ್ನು ಮಾತ್ರ ನಾವು ಹೇಳಬಲ್ಲೆವು. ಇವತ್ತು ಒಬ್ಬ ಮನುಷ್ಯ ಭಾಳಷ್ಟು ಅದೃಷ್ಟವಂತ ಅಂತ ಜಾತಕ ಹೇಳ್ತಿದ್ರು ಕೂಡ ಆ ಜಾತಕ ಅದೃಷ್ಟವನ್ನು ಕೊಡದಿರೋದಕ್ಕೆ ಕಾರಣ ಏನಪ್ಪ ಅಂತಂದರೆ ಜನ್ಮ ದೋಷಗಳು ಅನ್ನೋ ಬಗ್ಗೆ ಭಾಳಷ್ಟು ಕಾರ್ಯಕ್ರಮಗಳನ್ನ ನಾವು ಉಲ್ಲೇಖ ಮಾಡ್ತಾನೆ ಇದ್ದೀವಿ. ಈ ಜನ್ಮ ದೋಷಗಳು ಹೇಗೆ ಉತ್ಪತ್ತಿ ಆಗುತ್ತೆ, ಜನ್ಮದೋಷಗಳ ಪ್ರಭಾವಗಳೇನು, ಜನ್ಮದೋಷಗಳನ್ನು ನಾವು ಸರಿ ಮಾಡಿಕೊಳ್ಳದೇ ಇದ್ದ ಪಕ್ಷದಲ್ಲಿ ನಮ್ಮ ಜೀವನದಲ್ಲಿ ಆಗ್ತಕ್ಕಂತಹ ಕಷ್ಟ ನಷ್ಟಗಳು, ದುಃಖಗಳು ಏನು ಅನ್ನೋದ್ರ ಬಗ್ಗೆ ಇವತ್ತು ಭಾಳ ಜನ ಅನುಭವ ಮಾಡ್ತಾ ಇದ್ದಾರೆ. ಆದರೆ ನಾವು ಎಷ್ಟೇ ಏನೇ ಹೇಳಿದ್ರೂ ಕೂಡ ಆ ಕರ್ಮ ಫಲಗಳು ಅಂತಕ್ಕಂಥದ್ದು ಮನುಷ್ಯನಿಗೆ ಜನ್ಮ ದೋಷಗಳನ್ನು ನಿವೃತ್ತಿ ಮಾಡ್ಕೊಳ್ಳೋದಕ್ಕೆ ಬಿಡೋದೇ ಇಲ್ಲ. ಇಂತಹ ಸಂದರ್ಭದಲ್ಲಿ ದೈವಾನುಗ್ರಹ ಬಹಳ ಮುಖ್ಯವಾಗ್ತದೆ. ಆ ದೈವಕ್ಕೂ ಕೂಡ ಕರ್ಮ ಫಲಗಳ ಪ್ರಭಾವ ಇತ್ತು ಅಂದಾಗ ದೈವ ಕೂಡ ನಿಮ್ಮ ಕಡೆ ತಿರುಗು ನೋಡೋದಿಲ್ಲ. ಯಾಕಂದರೆ ಇವತ್ತು ಎಷ್ಟೋ ಜನ ತಮ್ಮ ತಮ್ಮ ಕುಲದೈವಗಳನ್ನು, ಕುಲದೇವಿಗಳನ್ನು, ಇಷ್ಟ ದೇವರುಗಳನ್ನು, ನಾಗದೇವರುಗಳನ್ನು, ಪಿತೃಗಳನ್ನು ಮರೆತು ಬಿಟ್ಟಿದ್ದಾರೆ. ಅದು ಯಾವುದು ಕಡೆ ಗಮನ ಕೊಡದಂಥ ಪಕ್ಷದಲ್ಲಿ ಈ ಜನ್ಮ ದೋಷಗಳು ನಿಮಗೆ ನಿವೃತ್ತಿ ಆಗೋದೇ ಇಲ್ಲ. ಅದಕ್ಕೆ ನಾವು ಇಂದಿನ ಕಾರ್ಯಕ್ರಮಗಳಲ್ಲಿ ಭಾಳಷ್ಟು ಈ ವಿಚಾರಗಳ ಬಗ್ಗೆ ಒತ್ತಿ ಹೇಳಿದ್ವಿ. ಭಾಳ ಜನ ಒಳ್ಳೆ ರೆಸ್ಪಾನ್ಸ್ ಮಾಡ್ತಿದ್ದಾರೆ, ನೀವು ಹೇಳ್ತಾ ಇರೋದು ಕರೆಕ್ಟು ಅಂತೇಳಿ. ಆದರೆ ನಾವು ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗ್ತಾ ಈ ಜನ್ಮ ದೋಷಗಳ ಹಿಂದೆ ಇನ್ನೂ ಒಂದು ಕರ್ಮಫಲಗಳ ಬಗ್ಗೆ ಇವತ್ತು ನಾವು ಪ್ರಸ್ತಾಪ ಮಾಡ್ತಾ ಇದ್ದೀವಿ. ಕಾರಣ ಏನಪ್ಪ ಅಂತಂದರೆ ಜನ್ಮ ದೋಷಗಳ ಮೂಲಗಳು ಯಾವಾಗಲೂ ಬಹಳ ಇಂಪಾರ್ಟೆಂಟು. ಯಾಕಂದರೆ ಯಾವುದೇ ಒಂದು ಪ್ರಾಬ್ಲಮ್ ಮನುಷ್ಯನ ಬರಲಿ, ಆ ಪ್ರಾಬ್ಲಮಿಂದ ಒಂದು ಮೂಲ ಕಾರಣ ಅಂತ ಹೊಂದಿರ್ತದೆ. ಆ ಮೂಲ ಕಾರಣವನ್ನು ನಾವು ಸರಿಪಡಿಸ್ಕೊಳ್ಳದೆ ಹೋದ ಪಕ್ಷದಲ್ಲಿ ಈ ಕಾಲದಲ್ಲಿ, ಈ ಜನ್ಮದಲ್ಲಿ ನಾವು ಹುಟ್ಟಿರ್ತಕ್ಕಂಥದ್ದು ಅದೃಷ್ಟ ಇದೆ, ಭಾಳ ಅದೃಷ್ಟ, ಹಾಗಿರ್ತೀರಾ ಹೀಗಿರ್ತೀರಾ, ಆಗರ್ಭ ಶ್ರೀಮಂತರು ಅಂತ ಹೇಳಿದ್ರು ಕೂಡ ಫಲ ಸಿದ್ಧಿರೋದಕ್ಕೆ ಕಾರಣಗಳು ಆ ಜನ್ಮಾಂತರದ ಮೂಲದಲ್ಲಿ ಬಹಳ ಅಚ್ಚುಕಟ್ಟಾಗಿ, ಬಹಳ ನಿಖರವಾಗಿ ಕೆಲಸ ಮಾಡ್ತಿರ್ತದೆ. ಅದನ್ನು ಇವತ್ತು ನಿಮಗೆಲ್ಲ ಪರಿಚಯ ಮಾಡಿಕೊಡ್ತೀವಿ. ಯಾಕಂದರೆ ನಿಮ್ಗೆ ಅನಿಸ್ಬೋದು ನಾವು ಜನ್ಮ ದೋಷಗಳನ್ನ ನಿವೃತ್ತಿ ಮಾಡ್ಕೊಂಡಿಲ್ಲ, ಇನ್ನು ಜನ್ಮಾಂತರ ದೋಷಗಳನ್ನ ಹೇಗೆ ನಿವೃತ್ತಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ. ಇಲ್ಲಿ ವಿಷಯ ತಿಳಿಸೋದಷ್ಟೇ ನಮ್ಮ ಕೆಲಸ, ತಗೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಯಾಕಂದರೆ ಇವತ್ತು ಜನ್ಮ ದೋಷಗಳಂತಕ್ಕಂಥ ಒಂದು ಲೆಕ್ಕ ತಗೊಂಡಾಗ ಮನುಷ್ಯನಿಗೆ ಎಷ್ಟು ಜನ್ಮ ಅನ್ನೋದ್ರ ಬಗ್ಗೆ ಎಷ್ಟೋ ಜನಕ್ಕೆ ನಿಖರತೆ ಇಲ್ಲ. ಮನುಷ್ಯನಿಗೆ ಎಷ್ಟು ಜನ್ಮ ಇದೆ? ಪುನರಪಿ ಮರಣಂ ಪುನರಪಿ ಜನನಂ ಅಂತ ಹೇಳ್ತೀವಿ ನಾವು. ಹೌದು, ಮನುಷ್ಯ ಹುಡ್ತಾನೆ, ಮನುಷ್ಯ ಸಾಯ್ತಾನೆ. ಆದರೆ ಅವನಿಗೆ ಮುಂದೆ ಪುನರ್ಜನ್ಮ ಇದೆ ಅಂತಕ್ಕಂಥದ್ದು ನಾವು ಜನರನ್ನ ಮಾತಾಡ್ಕೊಂಡ್ರು ಕೂಡ ಇಲ್ಲಿ ಭಾಳ ಸ್ಪಷ್ಟವಾಗಿ ಶಾಸ್ತ್ರ ಏನು ಹೇಳುತ್ತೆ ಅಂತಂದರೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ 9 ಜನ್ಮಗಳಿರ್ತದೆ. ಪ್ರತಿಯೊಬ್ಬ ಮನುಷ್ಯನೂ ಕೂಡ 9 ಜನ್ಮಗಳು. ಈ 9 ಅಂತಕ್ಕಂಥ ಲೆಕ್ಕ ತಗೊಂಡಾಗ ನಿಮ್ಗೆ ಅನಿಸ್ಬೋದು 9ನೇ ಜನ್ಮ ಯಾಕಿದೆ? ಆ 9 ಜನ್ಮ ಯಾಕಿದೆ ಅಂತಂದರೆ ನಮಗಿರೋದು, ನಮ್ಮ ಸೃಷ್ಟಿ ಆಗ್ತಕ್ಕಂಥದ್ದು 9 ನವಗ್ರಹಗಳು, ಅಂದರೆ 9 ಗ್ರಹಗಳ ಮೂಲಕ, ಸೂರ್ಯನಿಂದ ಹಿಡಿದು ಮಂಗಳನವರೆಗೆ.
ಅಲ್ಲಿಗೆ ನಿಮ್ಗೆ ಅನಿಸ್ಬೋದು ಭಾಳ ಸ್ಪಷ್ಟವಾಗಿ 9 ಜನ್ಮ ಅಂತಂದಾಗ ಪ್ರತಿಯೊಬ್ಬ ಮನುಷ್ಯನು ಕೂಡ ಸೂರ್ಯ ಜನ್ಮ, ಚಂದ್ರ ಜನ್ಮ, ಗುರು ಜನ್ಮ, ರಾಹು ಜನ್ಮ, ಬುಧ ಜನ್ಮ, ಶುಕ್ರ ಜನ್ಮ, ಕೇತು ಜನ್ಮ, ಶನಿ ಜನ್ಮ, ಮಂಗಳ ಜನ್ಮ. ಅಲ್ಲಿಗೆ ಈ 9 ಗ್ರಹಗಳ ಜನ್ಮಗಳು ಪ್ರತಿಯೊಬ್ಬ ಮನುಷ್ಯನು ಕೂಡ ಕಟ್ಟಿಟ್ಟ ಬುತ್ತಿ, ನೆನ್ಪಿಟ್ಕೊಂಬಿಡಿ. ಅಲ್ಲಿಗೆ ಈ ಜನ್ಮ, ಇವಾಗ ನಾವು ಹುಟ್ಟಿದ್ದೀವಿ, ನಾವು ಮಾತಾಡ್ತಾ ಇದ್ದೀವಿ, ನಾವೆಲ್ಲ ಜೀವನ ಮಾಡ್ತಾ ಇದ್ದೀವಿ. ಈ ಜನ್ಮ ಎಷ್ಟನೇ ಜನ್ಮ? ಈ ಜನ್ಮ ಎಷ್ಟನೇ ಜನ್ಮ ಅನ್ನೋದನ್ನ ನೀವೆಲ್ಲ ತಿಳ್ಕೊಳ್ತಕ್ಕಂತಹ ಪ್ರಯತ್ನ ಮಾಡಿದ್ದೀರಾ? ಗೊತ್ತಿಲ್ಲ ನಿಮಗೆ. ನಮ್ಮ ಜನ್ಮ ಇದೆ ಅಂತ ಹೇಳ್ತೀವಿ ಅಷ್ಟೇ. ಮುಂದೆ ಹುಡ್ತೀವಿ ಅಂತ ಹೇಳ್ತೀವಿ. ನಾಯಿನೋ, ನೀರಿನೋ, ಪ್ರಾಣಿನೋ, ಪಕ್ಷಿನೋ ಏನೋ ಹುಡ್ತೀವಿ ಅಂತ ಹೇಳ್ತೀವಿ ನಾವು. ಮನುಷ್ಯ ಹುಟ್ಟಬೇಕು ಅಂತ ಅಲ್ಲ. ಆದರೆ ಆ 9 ಜನ್ಮಗಳು ಕೂಡ ನಿಮಗೆ ಜನ್ಮವನ್ನು ಕೊಡ್ತವೆ, ಮತ್ತೆ ಅದು ನಾಶವಾಗ್ತದೆ, ಮತ್ತೆ ಜನ್ಮವನ್ನು ಕೊಡ್ತದೆ, ಮತ್ತೆ ನಾಶವಾಗ್ತದೆ. ಅಂತಂದರೆ ಆ 9 ಜನ್ಮಗಳಲ್ಲಿ ನೀವು ಮಾಡಿರ್ತಕ್ಕಂತಹ ಪಾಪ ಪುಣ್ಯಗಳ ಗಂಟು ಕೂಡ ಹಾಗೇ ಕ್ಯಾರಿ ಆಗ್ತಿರ್ತಾನೋ ಸತ್ಯ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ನಿಮ್ಗೆ ಅರ್ಥ ಆಗಿರ್ಬೇಕು, ಈ ಜನ್ಮದಲ್ಲಿ ನಾನು ಭಾಳ ಅದೃಷ್ಟವಂತನಾಗಿದ್ದೀನಿ, ಆದರೂ ಕೂಡ ನನಗೆ ರಿಸಲ್ಟ್ ಇಲ್ಲ, ಫಲ ಇಲ್ಲ, ನನಗೆಲ್ಲೋ ಏನೋ ಒಂದು ಕೊರತೆ ಇದೆ, ನಾನು ಆ ಕೊರತೆ ನೀಗಿಸ್ಕೊಳ್ಳೋದಕ್ಕೆ ಎಲ್ಲೋ ಹೋಗಿದ್ದೀನಿ, ಏನೇನೋ ಮಾಡಿದ್ದೀನಿ, ನನಗೆ ಗೊತ್ತಾಗ್ತಿಲ್ಲ ಅಂತಕ್ಕಂಥದ್ದು ನಿಮಗೆ ಸ್ಪಷ್ಟವಾಗಿ ಅರ್ಥ ಆಯಿತು ಅಂದರೆ, ಇವಾಗ ನಾನು ಹೇಳಿರೋ ಪಾಯಿಂಟ್ ನಿಮ್ಗೆ ಅರ್ಥ ಆಗಿರಬೇಕು. ಆ 9 ಜನ್ಮಗಳಲ್ಲಿ ಇದು ಎಷ್ಟನೇ ಜನ್ಮ, ಎಷ್ಟು ಜನ್ಮಗಳದ ಪಾಪ ಪುಣ್ಯಗಳು ನನಗೆ ಈ ಜನ್ಮದಲ್ಲಿ ಕ್ಯಾರಿ ಆಗ್ತಾ ಇದೆ, ಇದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಆ ರಾಶಿ ಅಲ್ಲಿದೆ, ಈ ರಾಶಿ ಅಲ್ಲಿದೆ, ಆ ನಕ್ಷತ್ರ ಅಲ್ಲಿದೆ, ಈ ನಕ್ಷತ್ರ ಇಲ್ಲಿದೆ, ನೇಮ್ ಚೇಂಜ್ ಮಾಡ್ಕೊಂಬಿಡಿ, ಗಾಡಿ ಚೇಂಜ್ ಮಾಡ್ಕೊಂಬಿಡಿ, ಮದುವೆ ಡೇಟ್ ಚೇಂಜ್ ಮಾಡ್ಕೊಂಬಿಡಿ, ಉಂಗುರ ಹಾಕೊಂಬಿಡಿ, ಇದೆಲ್ಲ ಜೀವನ. ಇವೆಲ್ಲವೂ ಕೆಲಸ ಮಾಡಲ್ಲ ಅಂತ ಹೇಳಿಲ್ಲ ನಾನು. ಆದರೆ ಅದು ಹಿಂದಿರ್ತಕ್ಕಂತಹ ಸತ್ಯಾಸತ್ಯತೆಗಳನ್ನು ನಾವು ನಿಖರವಾಗಿ ತಿಳ್ಕೊಂಡು ಆ ಒಂದು ಜನ್ಮಾಂತರ ಬಂದಿರತಕ್ಕಂಥ ಕರ್ಮ ಫಲಗಳನ್ನು ಈ ಜನ್ಮದಲ್ಲಿ ನಾವು ಯಾವಾಗ ಸರಿ ಮಾಡ್ಕೊಳ್ತೀವಿ, ಆಗ ಈ ಜನ್ಮದಲ್ಲಿ ನಮಗೆ ಕೊಟ್ಟಿರ್ತಕ್ಕಂತಹ ಅದೃಷ್ಟ ನಮ್ದಾಗತ್ತೆ ಪರಿಪೂರ್ಣವಾಗಿ. ಹಾಗೆಯೇ ಮುಂದೆ ಒಂದು ಜನ್ಮ ಇದೆ ನಮಗೆ. ಅದು ಯಾವುದೋ ಪ್ರಾಣಿನೋ, ಪಕ್ಷಿನೋ, ಮನುಷ್ಯನೋ, ಅದು ಬೇಡ ನಮಗೆ. ಆದರೆ ಮುಂದೆ ಒಂದು ಜನ್ಮ ಇದೆ. ಆ ಮುಂದಿನ ಜನ್ಮದಲ್ಲಿ ನಾವು ಪರಿಪೂರ್ಣವಾಗಿ ಬಹಳ ಅದೃಷ್ಟವಂತರಾಗಿ ಧರ್ಮದಿಂದ, ನ್ಯಾಯದಿಂದ, ನೀತಿಯಿಂದ, ದೈವ ಸಂಕಲ್ಪದಿಂದ, ದೈವ ಬಲದಿಂದ ಹುಟ್ಟಿ ಸುಖ ಶಾಂತಿಯನ್ನು ಅನುಭವಿಸ್ಬೋದು ಅಂತಕ್ಕಂಥ ಸತ್ಯ ಶಾಸ್ತ್ರದಲ್ಲಿ ಬಹಳ ಉಲ್ಲೇಖ ಆಗಿದೆ. ಆದರೆ ನಾವೇನು ಮಾಡ್ತೀವಿ, ಈಗ ಒಂದು ಜನ್ಮ ಸಿಕ್ಬಿಟ್ಟಿದೆ, ನನಗೆ ಕಾರ್ ಬೇಕು, ಬಂಗ್ಲೆ ಬೇಕು, ಉದ್ಯೋಗ ಬೇಕು, ಅಧಿಕಾರ ಬೇಕು, ಅದು ಬೇಕು, ಇದು ಬೇಕು, ಅವನು ನೋಡಿ, ಇವನು ನೋಡಿ, ಅವನು ಮೋಸ ಮಾಡಿ, ಇವನು ಮೋಸ ಮಾಡು, ಆ ಜಲಸು, ಆ ಹೊಟ್ಟೆ ಉರಿ, ಇದರಲ್ಲೇ ಕಳೆದೋಯ್ತು ಅಂದರೆ ಈ ಜನ್ಮದಲ್ಲಿ ಮಾಡ್ತಕ್ಕಂಥ ಪಾಪ ಕರ್ಮಗಳು ಮುಂದಿನ ಜನ್ಮಕ್ಕೆ ಕ್ಯಾರಿ ಆಗಲ್ವಾ? ಆ ಕ್ಯಾರಿ ಆಗಬೇಕು ಅಂತಂದಾಗ ನಿಮಗೆ ಒಂದು ನಂಬರ್ ಕ್ಯಾರಿ ಆಗತ್ತೆ. ನಂಬರ್ ಯಾಕೆ? ಜನ್ಮಾಂತರಗಳಿಗೂ ಕೂಡ ಈ ಕ್ಯಾರಿ ಆಗ್ತಕ್ಕಂತಹ ನಂಬರ್ಗಳು ಏನಪ್ಪ ಅಂತಂದ್ರೆ ಅದೇ 1ರಿಂದ 9 ಗ್ರಹಗಳು. ಆಯ್ತಾ? ಈಗ ಸೂರ್ಯ, ಚಂದ್ರ, ಗುರು, ರಾಹು, ಮಂಗಳ, ಇವೆಲ್ಲ ನಾವು ಹೇಳ್ತೀವಿ. ನಾವು ಈ ಗ್ರಹ ಸಂಖ್ಯೆಗಳಲ್ಲೇ ನೀವು ಅನ್ಕೋಬೇಕು, ನಾನು 1ನೇ ನಂಬರ್ ಉಟ್ಬಿಟ್ರೆ ನಾನು ಭಾಳ ಅದ್ಭುತ, ನಾನು ಭಾಳ ಸಕ್ಸಸ್ಫುಲ್ ಅಂತ ಹೇಳ್ತೀವಿ. ನಿಮ್ಗೆ ನೆನಪಿರಲಿ, ಆ 1ನೇ ನಂಬರ್ ಇರ್ತಕ್ಕಂತಹ ಯಾವ್ದಾದ್ರು ಒಂದು ಜನ್ಮಾಂತರದ ಪಾಪ ಕರ್ಮಗಳು ನಿಮಗೆ ಈ ಜನ್ಮದಲ್ಲಿ ಕ್ಯಾರಿಯಾಗಿ ನೀವು 1ನೇ ತರಕ್ಕೆ ಹುಡ್ತು ಅಂತಂದ್ರೆ ಆ 1ನೇ ನಂಬರು ನಿಮಗೆ ನೀಚವಾದ ನಂಬರ್ ಆಗ್ತದೆ, ಅಂದರೆ ನೆಗೆಟಿವ್ ಪ್ಲಾನೆಟ್ ಆಗಿಬಿಡ್ತದೆ. ಅದಕ್ಕೆ ಇವತ್ತು ಭಾಳ ಜನ ಹೇಳ್ತಾರೆ, ನಾನು 1ನೇ ನಂಬರ್ ಹುಟ್ಟಿದ್ದೀನಿ, ಆದರೂ ಕೂಡ ನನ್ನ ರಿಸಲ್ಟ್ ಇಲ್ಲ. 1ನೇ ನಂಬರ್ ಅಂದರೆ ನೇಮ್, ಫೇಮ್, ಪೊಸಿಷನ್, ಅದ್ಭುತ ಅಂತ ಹೇಳ್ತಾರೆ. ಆದರೆ ನಿಮ್ಗೆ ಯಾಕೆ ರಿಸಲ್ಟ್ ಇಲ್ಲ? ಎಷ್ಟೋ ಜನಕ್ಕೆ ಕಣ್ಣೇ ಇಲ್ಲಪ್ಪ, ಕುರುಡರಾಗಿ ಹೋಗಿದ್ದಾರೆ. ಕಣ್ಣು ಕಾಣ್ತಕ್ಕಂಥ ಯಾವುದು ಬೆಳಕು ಕೊಡ್ತಕ್ಕಂಥ ಯಾರು? ಭಗವಂತ ಸೂರ್ಯದೇವ. ಅವನೇ ನೀಚ ಆಗೋಗಿದ್ದೇನೆ ಅಂತಂದ್ರೆ ನೀವು 1ನೇ ನಂಬರ್ ಹುಟ್ಟಿ ಏನು ಪ್ರಯೋಜನ? ಅಲ್ಲಿಗೆ ಆ 1ನೇ ನಂಬರಲ್ಲಿ ಯಾವ ಜನ್ಮದಿಂದ ಬಂದಿರತಕ್ಕಂಥ ಕರ್ಮಫಲ ಇದೆ ಅಂತಕ್ಕಂಥ ನಾವು ತಿಳ್ಕೊಬೇಕು ಜ್ಯೋತಿಷಾಸ್ತ್ರ ಮುಖಾಂತರ. ಯಾರು ಹೇಳ್ಕೊಡ್ತಾರೆ ನಿಮ್ಗೆ ಇದನ್ನ? ಯಾರು ಹೇಳ್ಕೊಡಲ್ಲ. ಪುಸ್ತಕದ ಬದನೆಕಾಯಿ ಎಲ್ಲ ಇವತ್ತಿನ ಕತೆ ಮಾತಾಡಿ ಹೋಗ್ತಾರೆ. ಆದರೆ ಈ ಮೂಲಗಳನ್ನ ಹುಡ್ಕೊಳ್ತಕ್ಕಂಥದ್ದು ಯಾರೂ ನಮ್ಮಲ್ಲಿ ಇಲ್ಲ. ಇವತ್ತು 8 ಫಾಲೋ ಮಾಡುತ್ತೆ, 4 ಫಾಲೋ ಮಾಡುತ್ತೆ ಅಂತ ಹೇಳ್ತೀರಾ, 7 ಫಾಲೋ ಮಾಡುತ್ತೆ ಅಂತ ಹೇಳ್ತೀರಾ. ಆ 7 ಅಂದರೆ ಏನು? ಆ 8 ಅಂದರೆ ಏನು? ಆ 9 ಅಂದರೆ ಏನು? 4 ಅಂದರೆ ಏನು? ಅದು ನೆಗೆಟಿವ್ ನಂಬರಾ? ನೆಗೆಟಿವ್ 7, ನೆಗೆಟಿವ್ 4 ಅಥವಾ ನೆಗೆಟಿವ್ 8? ಇದನ್ನು ಯಾರು ನೋಡಲ್ಲ. ಸುಮ್ಮನೆ ನಾನು 8 ಫಾಲೋ ಮಾಡುತ್ತೆ, ನಾನು ಭಾಳ ಅದೃಷ್ಟವಂತ ಅನ್ಕೊಳ್ತಾರೆ. ನಂಬರ್ 4 ಫಾಲೋ ಮಾಡುತ್ತೆ, ಭಾಳ ಅದೃಷ್ಟವಂತ ಅನ್ಕೊಳ್ತಾರೆ. ಅಥವಾ ಆ ನಂಬರ್ ಫಾಲೋ ಮಾಡುತ್ತೆ, ತುಂಬ ಬರ್ಬಾದ್ ಆಗೋಗಿದ್ದೀನಿ ಅಂತ ಹೇಳ್ತಾರೆ. ಅಂದರೆ ಇದರ ಮೂಲ ಇರತಕ್ಕಂಥ ವಿಷಯ ಈ ಜನ್ಮದಲ್ಲಿ ನಮಗೆ ಸ್ಪಷ್ಟವಾಗಿ ಕಂಡ್ರೂ ಕೂಡ ಇದರ ಹಿಂದೆ ಇರತಕ್ಕಂಥ ಈ ಜನ್ಮಾಂತರಗಳ ಕರ್ಮಫಲಗಳು ಅಲ್ಲಿ ಬಂದು ಅಡಕವಾಗಿರ್ತದೆ. ಆ ಅಡಕವಾಗಿರತಕ್ಕಂತಹ ಮೂಲ ದೋಷವನ್ನು ನಾವು ಎಲ್ಲಿವರೆಗೂ ಪರಿಹಾರ ಮಾಡ್ಕೊಳ್ಳಲ್ಲ, ಅಲ್ಲಿವರೆಗೂ ಈ ಜನ್ಮದಲ್ಲಿರ್ತಕ್ಕಂತಹ ಅದೃಷ್ಟ ನಮಗೆ ಸಿಗೋದೇ ಇಲ್ಲ. 100 ರೂಪಾಯಿ ಸಿಕ್ಕಿದ್ರು 100 ರೂಪಾಯಿ ಖಾಲಿ ಆಗ್ಬಿಡ್ತದೆ. ಆಯ್ತಾ? 1000 ರೂಪಾಯಿ ಸಿಕ್ಕಿದ್ರೆ 1000 ರೂಪಾಯಿ ಖಾಲಿ. ಆ 1000 ರೂಪಾಯಿನ 10,000 ಮಾಡೋಕ್ಕಾಗಲ್ಲ ನಮ್ಮ ಕೈಯಿಂದ, ಯಾಕಂದ್ರೆ ಈ ಕರ್ಮಫಲಗಳು ಬಿಡೋದಿಲ್ಲ ಅಲ್ಲಿ. ಅದರಿಂದ ಬಹಳ ಸ್ಪಷ್ಟವಾಗಿ ಹೇಳ್ತಕ್ಕಂಥ ಏನಪ್ಪ ಅಂತಂದ್ರೆ, ಮೊದಲು ಈ ಜನ್ಮ
ಈ ಜನ್ಮ ಎಷ್ಟನೇ ಜನ್ಮ, ಈ ಜನ್ಮದಲ್ಲಿ ಇರತಕ್ಕಂತಹ ಬಾಧೆಗಳು ಏನು, ಆ ಬಾಧೆಗಳ ಮೂಲ ಸ್ವರೂಪವೇನು, ಈ ಜನ್ಮದ ಈ ಸ್ವರೂಪಗಳನ್ನು ಕಾರಣಗಳ ಮುಖಾಂತರ ಪರಿಹಾರಗಳ ಮುಖಾಂತರ ಯಾವ ರೀತಿ ನಾವು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಯಾವತ್ತು ಮಾಡ್ಕೊಳ್ತೀರಾ ಆವಾಗ ಈ ಜನ್ಮದಲ್ಲಿರ್ತಕ್ಕಂತಹ ಅದೃಷ್ಟ ನಿಮ್ದಾಗ್ತದೆ. ಇದು ನೀವು ಮಾಡ್ಕೊಂಡಿಲ್ಲ ಅಂತಂದಾಗ ಏನಾಗ್ತದೆ, ಅದು ಯಾವುದ್ಯಾವುದೋ ಒಂದು ಹಂತದಲ್ಲಿ ನಾವು ಹೇಳ್ತಾ ಇರ್ತೀವಿ ಈ ಜನ್ಮದಲ್ಲಿ ಬಾಲ್ಯ, ಯೌವನ, ಮಧ್ಯಮ, ಮುಪ್ಪು, ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ಹಂತಗಳು. ಇಲ್ಲೆಲ್ಲ ನಿಮ್ಗೆ ಅದು ಕ್ಯಾರಿ ಆಗ್ತಾ ಹೋಗುತ್ತೆ. ಯಾವ್ಯಾವ ಗ್ರಹಗಳು ಕ್ಯಾರಿ ಆಗುತ್ತೆ ಅಂತ ಗೊತ್ತಾಗೋದಿಲ್ಲ. ಈಗ 1 ನಂಬರ್ ಅಂತ ಹೇಳ್ತೀವಿ, 1 ನಂಬರ್ ಇಷ್ಟು ಪರ್ಸೆಂಟೇಜ್ ನೆಗೆಟಿವ್ ಅಂತ ಇರ್ತದೆ, ಇಷ್ಟು ಪರ್ಸೆಂಟೇಜು ಪಾಸಿಟಿವ್ ಅಂತ ಇರ್ತದೆ. ಯಾರು ಪರಿಪೂರ್ಣವಾಗಿ 1 ನಂಬರು ಹುಟ್ಟಿ ಪಾಸಿಟಿವ್ ಆಗಿ ಸಾಧ್ಯನೇ ಇಲ್ಲ. ಆ ಪಾಸಿಟಿವ್ನಲ್ಲಿ ಇಷ್ಟು ಪರ್ಸೆಂಟೇಜು ನೆಗೆಟಿವ್ ಅಂತ ಇರ್ತದೆ. ಅದಕ್ಕೆ ನಾವು ಯಾವುದೇ 1ನೇ ನಂಬರಿಂದ ಹಿಡಿದು 9ನೇ ನಂಬರ್ ತನಕ ಯಾವುದೇ ನಂಬರ್ ನಾವು ಹುಟ್ಟಿದ್ರೂ ಕೂಡ ಮನುಷ್ಯನಿಗೆ ಶಾರೀರಿಕವಾಗಿ ಒಂದು ನಂಬರ್ ಇರ್ತದೆ. ಆ ನಂಬರ್ ಯಾವುದು, ನಂಬರ್ ಹೇಗೆ ಕಂಡುಹಿಡಿಬೇಕು ಹೇಳ್ಕೊಡ್ತೀನಿ. ನಮ್ಮ ಫಸ್ಟ್ ಕಾಲರ್ ರೆಡಿ ಇದ್ದಾರೆ. ಪಾರ್ವತಿ ಬೀರೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗಳ ಬಗ್ಗೆ ಕೇಳ್ಬೇಕು. ಅವ್ರ ಹೆಸರು ಅರ್ಚನಾ ಅಂತೇಳಿ. ಅವರ ಹುಟ್ಟಿದ ದಿನಾಂಕ ಹೇಳಿ. 10/2/98. ಮದುವೆ ಸೆಟ್ ಆಗ್ತಿಲ್ಲ. ಗುರುಜಿ ಇದ್ದಾರೆ, ನಿಮ್ಮ ಪ್ರಶ್ನೆ ಕೇಳಿ. ಅಮ್ಮ ನಮಸ್ತೆ. ನಮಸ್ತೆ ಗುರುಗಳೇ. ಹುಟ್ಟಿರೋದು 10ನೇ ತಾರೀಕು ಅಂದ್ರೆ 1ನೇ ನಂಬರ್ ಸೂರ್ಯಗ್ರಹ. ಹೆಸರು ಬಂದು ಅರ್ಚನಾ. ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ನೀವು ಮದುವೆ ಅಂತೀರಾ, ಕರ್ಮ ಫಲಗಳ ಬಗ್ಗೆ ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ನಂಬರು 10ನೇ ತಾರೀಕು ಹುಟ್ಟಿದ್ದಾರೆ, 1ನೇ ನಂಬರ್ ಸೂರ್ಯಗ್ರಹ. ಹೆಸರು ಯಾವ ನಂಬರ್ಲಿ ಇಟ್ಟಿದ್ದೀರಾ ಚೆಕ್ ಮಾಡ್ಕೊಂಡಿದ್ದೀರಾ ಯಾವತ್ತಾದ್ರೂ? ಅರ್ಚನಾ ಅಂತಂದ್ರೆ ಎಷ್ಟು ಬರುತ್ತೆ ನಂಬರ್ ನೋಡಿದ್ದೀರಾ? ಯಾವಾಗಲೂ ಕೂಡ ಒಂದು ಕಾಂಬಿನೇಷನ್ ವೈಬ್ರೇಷನ್ ಇರ್ತದಮ್ಮ. ಆ ಪಾಸಿಟಿವ್ನೆಸ್ಸು ನಮ್ಮ ನಾಮಬಲಕ್ಕೂ ನಮ್ಮ ಜನ್ಮ ಸಂಖ್ಯೆಗೂ ಸೂಟಬಲ್ ಆಗಿಲ್ಲ, ವಿರುದ್ಧವಾಗಿದೆ ಅಂತಂದರೆ ಅಲ್ಲೇ ನೆಗೆಟಿವ್ ಫೋರ್ಸ್ ಸ್ಟಾರ್ಟ್ ಆಗಿಬಿಡ್ತದೆ. ಅರ್ಥ ಆಯ್ತಾನಮ್ಮ? ಈ ಹುಡುಗಿಗೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಕುಲದೇವಿ ಶಾಪ. ಯಾರು ನಿಮ್ಮ ಕುಲದೇವಿ? ರೇಣುಕಾ ಎಲ್ಲಮ್ಮ ಬರ್ತಾ ಇಲ್ವಲ್ಲ ನೋಡಿ, ಸರ್ ಚೆಕ್ ಮಾಡ್ಕೊಳ್ಳಿ ಕುಲದೇವಿ ಯಾರು ಅಂತೇಳಿ. ಯಾಕಂದರೆ ಈ ಹುಡುಗಿ ಇಲ್ಲಿವರೆಗೂ ಮಾಡಿರ್ತಕ್ಕಂಥೆಲ್ಲ ಅರ್ಧಂಬರ್ಧ ಅರ್ಥ ಆಯ್ತಾ, ಯಾವುದು ಕಂಪ್ಲೀಟ್ ಆಗೋದಿಲ್ಲ. ಅದಕ್ಕೆ ಆ ದೇವಿಯ ಒಂದು ಪ್ರಭಾವದಿಂದ ಒಂದಷ್ಟು ಜೀವನ ವ್ಯತ್ಯಾಸ ಆಗ್ತಿದೆ, ಅದನ್ನು ಚೆಕ್ ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಪ್ರಮೀಳಾ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ನಮ್ಮ ಬಗ್ಗೆ ಮನೆ ಬಗ್ಗೆನೇ ಕೇಳಬೇಕಿತ್ತು. ನಿಮ್ಮ ಹುಟ್ಟಿದ ದಿನಾಂಕ ಗೊತ್ತಿದೆಯಾ? ಇಲ್ಲ ಮೇಡಮ್ ಗೊತ್ತಿಲ್ಲ. ಪರವಾಗಿಲ್ಲ, ಗುರುಜಿ ಇದ್ದಾರೆ, ಪ್ರಶ್ನೆ ಕೇಳಿ. ಅಮ್ಮ ನಮಸ್ತೆ. ಗುರುಜಿ ನಮಸ್ತೆ. ಗುರುಜಿ ಕೋಟಿ ಕೋಟಿ ನಮಸ್ತೆ. ನೀವು ಉದಯ್ ಟಿವಿಲಿ ಹೇಳ್ತಿದ್ದಾಗ ನಂಬರ್ ನೋಟ್ಗಳೆಲ್ಲ ಎತ್ತಿಟ್ಕೊಂಡಿದ್ದೀನಿ ಗುರುಜಿ. ನೀವ್ ಹೇಳ್ತಾ ಇದ್ದಿದ್ದು ಎಷ್ಟೊಂದು ಬರ್ದಿಟ್ಟಿದ್ದೆ, ಮಾಡಿದ್ದೀನಿ ಕೂಡ ಆಗಿದೆ. ಹಾಗಾಗಿ ಈಗ ನಮ್ ಬಗ್ಗೆ ಮತ್ತೆ ಮನೆ ಬಗ್ಗೆ ಕೇಳ್ಬೇಕು ಗುರುಜಿ. ಫಸ್ಟ್ ನಿಮ್ಮ ಬಗ್ಗೆ ಮಾತಾಡೋಣ. ಹೇಳಿ, ಒಂದು 9ರಲ್ಲಿ ಒಂದು ಸಂಖ್ಯೆ ಹೇಳಿ. 5 ಗುರುಜಿ. 5. ಸ್ವಲ್ಪ ಈ ಮಾನಸಿಕವಾಗಿ ಯೋಚನೆ ಮಾಡೋದ್ರೆ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು. ಯಾಕಂದರೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಯಿತು ಅಂದಾಗ ನಾವು ಯಾವುದೂ ಸಮಸ್ಯೆನ ಬಗೆಹರಿಸೋಕ್ಕಾಗಲ್ಲ, ನಮ್ಮದೇ ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ. ಅರ್ಥ ಆಯ್ತಲ್ಲ? ಅದು ಮಾಡ್ಕೊಳ್ಳಿ. ಏನು ಮನೇದೇನು ಸಮಸ್ಯೆ ಇದೆ ಹೇಳಿ. ಅದೇ ನಾವು ಒಂದು ಸ್ವಂತ ಮನೆ ಮಾಡ್ಕೊಳಕ್ಕಾಗ್ಲಿಲ್ಲ, ಮಕ್ಕಳು ವಿದ್ಯಾಭ್ಯಾಸದ್ದು ಒಂಚೂರು. ನೀವೇನು ಅರ್ನಿಂಗ್ ಪರ್ಸನ್ ಯಾರಿದ್ರೆ ಮನೇಲಿ? ನೀವು ಕೆಲಸಕ್ಕೆ ಹೋಗ್ತೀರಾ ಅಥವಾ ಯಜಮಾನರು ಹೋಗ್ತಾರಾ? ಇಬ್ರು ಹೋಗ್ತೀವಿ ಗುರುಜಿ. ಇಬ್ರು ಹೋಗ್ತಿದ್ರು ಕೂಡ ಒಂದು ಮನೆ ಮಾಡ್ಕೊಳಕ್ ಆಗ್ತಿಲ್ಲ. ಹೌದು ಗುರುಜಿ. ಓಕೆ, ಇದಕ್ಕೆ ಒಂದು ಕೆಲಸ ಮಾಡ್ಬೇಕು ನೀವು. ಯಾಕಂದರೆ ಭೂತತ್ವದಲ್ಲಿ ಯಾವಾಗಲೂ ಕೂಡ ಆ ಕರ್ಮ ಫಲಗಳು ಅಂತ ಬಂದಾಗ ನಮಗೆ ಭೂಮಿ ಸಿಗೋದಕ್ಕೆ ವ್ಯತ್ಯಾಸಗಳಾಗಿ ಹೋಗ್ತದೆ. ಅದಕ್ಕೆ ಭೂತತ್ವ ಇರತಕ್ಕಂಥ ಬಹಳ ಮುಖ್ಯವಾದ ದೇವರು ಯಾರು ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ. ಅರ್ಥ ಆಯ್ತಾ? ನಿಮಗೆ ಸೂಟಬಲ್ ಆಗ್ತಕ್ಕಂಥ ಸುಬ್ರಹ್ಮಣ್ಯ ದೇವರಿಗೆ ಒಂದು ಮೊರೆ ಹೋಗಿ ಖಂಡಿತವಾಗಿ ನಿಮ್ಮ ಕೆಲಸ ಆಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ರಾಧಾ KR ನಗರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ ಬಗ್ಗೆ ನನ್ನ ಮಗನ ಬಗ್ಗೆ ಕೇಳ್ಬೇಕು ಮೇಡಮ್. ನಿಮ್ಮ ಹುಟ್ಟಿದ ದಿನಾಂಕ ಗೊತ್ತಿದ್ಯಾ? ನಮ್ಗೆ ಹುಟ್ಟಿದ ದಿನ ಗೊತ್ತಿಲ್ಲ, ಹುಟ್ಟಿದ್ದು ಶನಿವಾರ ಅಂತೆ ಮೇಡಮ್. ನನ್ಗೆ ಏನಾರ ದೋಸ ಗೀಸ ಇದ್ದದ ಒಂದು. ಪರವಾಗಿಲ್ಲ, ಗುರುಜಿ ಇದ್ದಾರೆ, ನಿಮ್ ಪ್ರಶ್ನೆ ಕೇಳಿ. ನನ್ಗೆ ಕಷ್ಟ ಬಂದು. ಅಮ್ಮ ನಮಸ್ತೆ. ನಮಸ್ತೆ. ನಮಸ್ಕಾರ ಗುರುಗಳೇ. ಅಳಬಾರ್ದು. ಅಯ್ಯೋ ಬಾರಿ ಕಷ್ಟದಲ್ಲಿ ನನ್ ಗಂಡ ಹೆಂಡ್ತಿರ್ಗೆ ಆಗೋದಿಲ್ಲ ಗುರುಗಳೇ. ನಾವು ರಾಧಾ ಕೃಷ್ಣ ಅಂತ, ನಮ್ ಗಂಡ ಹೆಸರು ರಾಧಾ ಅಂತ, ನನ್ನ ಹೆಸರು ರಾಧಾ ಅಂತ. 2 ಮಕ್ಳು ಹುಟ್ಟಿ ಮಗಳನ್ನೂ ಕಳ್ಕೊಂಡೆ, ಮಗನು ಇಷ್ಟಪಟ್ಟು ಹೊಂಟದ. ಅವನು ನಮ್ಗೆ ನಾಳೆ ಆಯ್ತಾನೋ ಇಲ್ಲ ಅಂತ ಗೊತ್ತಿಲ್ಲ. ಇಲ್ಲ ನನ್ನಲ್ಲಿ ಏನಾರ ದೋಷ ಇದ್ದದ, ನಮ್ಮ ಯಜಮಾನ್ರಲ್ಲಿ ಏನಾರ ದೋಷ ಇರೋದ ನನ್ ಗಂಡ್ಮನ ಗುರುಗಳೇ. ಪ್ರತಿಯೊಬ್ಬ ಮನುಷ್ಯನು ಕೂಡ ದೋಷ ಇದ್ದೇ ಇರ್ತದೆ. ನನಗೂ ಇದೆ ದೋಷ. ಅರ್ಥ ಆಯ್ತಾ? ದೋಷ ಇಲ್ಲದ ಮನುಷ್ಯ ಪ್ರಪಂಚದಲ್ಲಿ ಯಾರು ಇಲ್ವೇ ಇಲ್ಲ. ಗುರುಗಳೇ ಏನೇನೋ ನೆಡ್ಬಿಟ್ಟು ಕೈವಾಡೆಲ್ಲ ನೆಡ್ದು ಬಿಟ್ಟು ನನ್ ಮಗಳನ್ನ ಕಳ್ಕೊಂಡೆ, ನನ್ ತಂದೆ ಕಳ್ಕೊಂಡೆ ಗುರುಗಳೇ.
ನನ್ ಮಗನು ಇಷ್ಟಪಟ್ಟು ಹೊಂಟದ, ಈಗ ಅವನು ಆಯ್ತನೋ ಇಲ್ವೋ ನಮ್ಗೆ ಯಾರು ಇಲ್ಲ ಗುರುಗಳೇ. ಇರಲಿ ಅಮ್ಮ, ತಲೆ ಕೆಡಿಸ್ಕೋಬೇಡಿ. ಮೊದಲು ನಾನು ಹೇಳ್ದೇನಪ್ಪ ಅಂದರೆ, ಯಾವುದೇ ಸಮಸ್ಯೆ ಬಂದರೂ ಅದರ ಮೂಲ ಕಾರಣವನ್ನು ಹುಡುಕಿ. ಈಗ ನಿಮ್ಮ ಯಜಮಾನರ ಕಡೆ ಭಾಳಷ್ಟು ಅಕಾಲ ಮೃತ್ಯುಗಳಾಗಿದ್ವಿ ಅಂತಕ್ಕಂಥದ್ದು ನನಗೆ ಬರ್ತಾ ಇದೆ ಇಲ್ಲಿ. ಆ ಅಕಾಲ ಮೃತ್ಯುಗಳೇನಂದು ಪಿತೃದೋಷಗಳಾಗಿ ಕಾಡ್ತಿದೆ ಕುಟುಂಬಕ್ಕೆ. ಅರ್ಥ ಆಯ್ತಾನಮ್ಮ? ಆ ಪಿತೃದೋಷಗಳನ್ನು ನಿವೃತ್ತಿ ಮಾಡ್ಕೊಳ್ಳೋದೇ ಹೊರತು, ಆ ಪಿತೃಗಳ ಅನುಗ್ರಹ ಆಶೀರ್ವಾದ ಇಲ್ಲದ ಹೊರತು ಮನುಷ್ಯನಿಗೆ ನಾನಾ ರೀತಿಯಾಗಿರ್ತಕ್ಕಂಥ ಸಂಕಷ್ಟಗಳು ಬರ್ತದೆ. ಯಾಕಂದರೆ ಅನುಭವಿಸ್ಬೇಕು ಅಂತಲ್ಲ, ಇದನ್ನು ತಿಳ್ಕೊಂಡು ಸರಿ ಮಾಡ್ಕೊಳ್ಳಿ ಅಂತ. ಯಾಕಂದರೆ ಯಾವ ಪಿತೃಗಳು ಬಂದು ನೇರವಾಗಿ ಹೇಳೋದಿಲ್ಲ, ಅಥವಾ ಯಾವ ದೇವರು ಬಂದು ಹೇಳೋದಿಲ್ಲ ನಾನು ಪೂಜೆ ಮಾಡಿಲ್ಲ ನೀವು ಅಂತ. ಅದಾಯ್ತಾ? ಕಷ್ಟಗಳ ಮೂಲಕ ಸಮಸ್ಯೆಗಳು ತಂದು ಬಿಡ್ತಾನೆ. ಆ ಸಮಸ್ಯೆ ಅಂತ ತಿಳ್ಕೊಬಾರ್ದು ಅದನ್ನು. ಆ ಸಮಸ್ಯೆಗಳ ಮೂಲ ಏನು ತಿಳ್ಕೊಂಡು ಸರಿಪಡಿಸ್ಕೊಂಡ್ಬಿಟ್ರೆ ಎಲ್ಲ ಒಳ್ಳೇದಾಗ್ತದೆ. ಒಳ್ಳೇದಾಗ್ಲಿಮ್ಮ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ನಾಗರಾಜ್ ಚಿತ್ರದುರ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ನಮ್ಮ ಬಗ್ಗೆ ಕೇಳು. ನಿಮ್ಮ ಹುಟ್ಟಿದ ದಿನಾಂಕ ಗೊತ್ತಿದ್ಯಾ? ಮೇಡಮ್ ಇಲ್ಲ, ಪರವಾಗಿಲ್ಲ, ಗುರುಜಿ ಇದ್ದಾರೆ, ನಿಮ್ಮ ಪ್ರಶ್ನೆ ಕೇಳಿ. ಸರ್ ನಮಸ್ಕಾರ. ಗುರುಜಿ ನಮಸ್ತೆ. ನಮಸ್ಕಾರ, ಹೇಳಿ ಸರ್, ಹೇಳಿ. ಗುರುಜಿ ನನ್ನ ಬಗ್ಗೆ ಕಾಂಟ್ರಾಕ್ಟ್ ಕೆಲಸ ಮಾಡ್ತೀನಿ, ಯಾವ ಕೆಲಸ ಸಿಗ್ತದ. ಒಂದು ಮನೆ ಕಟ್ಟಬೇಕಂತ ಒಂದು 5 ವರ್ಷ ಆಯ್ತು ಮ್ಯಾಮ್. ಫೌಂಡೇಶನ್ ಹಾಕಿ ಮನೆಯನ್ನು ಕಟ್ಟಕ್ಕಾಗ್ತಲ್ಲ ಗುರುಜಿ. ಅದಕ್ಕೆ ನಿಮ್ಮ ಪೂರ್ವಜಿತವಾಗಿರ್ತಕ್ಕಂತಹ ಭೂಮಿ ಜಮೀನು ಇದೆಯಲ್ವಾ? ಗುರುಜಿ ಇದೆಯಲ್ವಾ? ಅಲ್ಲಿ ಒಂದು ತಾಯಿಯನ್ನ, ಅಂದರೆ ಸರ್ಪ ಜೊತೆಗಿರ್ತಕ್ಕಂಥ ಒಂದು ತಾಯಿಯನ್ನ ಬಿಟ್ಟಿದ್ದೀರಾ. ಅದು ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ತೋರಿಸ್ತಾ ಇದೆ. ಅರ್ಥ ಆಯ್ತಾ? ಅದನ್ನು ಯಾವಾಗಲೂ ನೋಡಿ ತಿಳ್ಕೊಳ್ಳಿ. ನಮ್ಮಲ್ಲಿ ಯಾವ್ದಾದ್ರು ಒಂದು ಸಮಸ್ಯೆ ಬಂತು ಅಂತಂದಾಗ ಆ ಸಮಸ್ಯೆ ಮೂಲ ಕಾರಣಗಳು ಹುಡ್ಕೊಳ್ಳೋ ಜೊತೆಗೆ ನಾವು ಇರತಕ್ಕಂತಹ ಆ ವಾಸಸ್ಥಾನ ಆಗಿರ್ಬೋದು ಅಥವಾ ನಮ್ಮ ಜಮೀನು ಆಗಿರ್ಬೋದು, ಎಲ್ಲಾದರೂ ಏನಾದರೂ ಒಂದು ಸ್ವಲ್ಪ ವ್ಯತ್ಯಾಸಗಳಿರೋ ಬಗ್ಗೆ ನಾವು ಗಮನ ಇಟ್ಟು ನೋಡಬೇಕು. ಅರ್ಥ ಆಯ್ತಾ? ಅದನ್ನು ನೋಡಿದಾಗ ಏನಾಗುತ್ತೆ, ಅದರ ಪ್ರಭಾವಗಳು ಎಲ್ಲ ಕಡೆ ಹರಡ್ಕೊಳ್ತದೆ. ಅದರಿಂದ ಆ ಜಾಗದಿರ್ತಕ್ಕಂಥ ಒಂದು ತಾಯಿ ಮತ್ತು ಒಂದು ನಾಗದೇವರ ಅದಕ್ಕೆ ಏನೋ ಒಂದು ವ್ಯತ್ಯಾಸ ಆಗಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಹೇಳ್ತಾ ಇದೆ. ಅದು ಏನು ಅಂತ ತಿಳ್ಕೊಂಡು ಅದನ್ನು ಸರಿಪಡಿಸ್ಕೊಳ್ಳಿ, ಎಲ್ಲ ಸರಿ ಹೋಗ್ತದೆ ನಿಮ್ಮ ಜೀವನದಲ್ಲಿ. ಒಳ್ಳೆಯದಾಗಲಿ ಸರ್. ಧನ್ಯವಾದ ಕರೆ ಮಾಡಿದ್ದಕ್ಕೆ. ನಂದೀಶ್ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ನನ್ನ ಬಗ್ಗೆನೇ ಕೇಳಬೇಕಾಯ್ತು. ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ. 12/7/1981. ಗುರುಜಿ ಇದ್ದಾರೆ, ನಿಮ್ಮ ಪ್ರಶ್ನೆ ಕೇಳಿ. ಸರ್ ನಮಸ್ಕಾರ. ಸರ್ ನಮಸ್ತೆ. ಭಾಳ ಒಳ್ಳೆ ಮನುಷ್ಯ, ನ್ಯಾಯ ನೀತಿ ಧರ್ಮ ಎಲ್ಲ ಇದೆ. ಆದರೂ ಕೂಡ ಯಾಕೆ ಎಲ್ಲ ಅರ್ಧಂಬರ್ಧ ಆಗ್ತದೆ ಜೀವನದಲ್ಲಿ? ಅದೇ ಸರ್ ಕೇಳಬೇಕಾಯ್ತು. ಇಲ್ಲಿ ಕೇಳಿ ನಾನು ಪೂರ್ತಿ ಹೇಳಕ್ಕೆ ಸಮಯ ಇಲ್ಲ ನನಗೆ. ಆದರೂ ಕೂಡ ಒಂದು ಪಾಯಿಂಟ್ ಹೇಳ್ತೀನಿ ನಿಮಗೆ, ಆಯಿತಾ? ನಿಮ್ಮ ಕುಲದೇವಿಯನ್ನು ಬಿಟ್ಟಿದ್ದೀರಾ ನೋಡಿ. ಆ ಕುಲದೇವಿಯನ್ನು ಎಲ್ಲಿವರೆಗೂ ನೀವು ಸಂಪರ್ಕ ಮಾಡಿ ಆ ತಾಯಿಯನ್ನು ಅನುಗ್ರಹ ಪಡ್ಕೊಳ್ಳಲ್ಲ, ಅಲ್ಲಿವರೆಗೂ ನಿಮ್ಮ ಮನಸ್ಸು ಯಾವುದೇ ಒಂದು ವಿಷಯವನ್ನು ಡಿಸೈಡ್ ಮಾಡೋಕ್ಕಾಗಲ್ಲ. ಅರ್ಥ ಆಯ್ತಾ ಸರ್? ಆದರೆ ಬಹಳ ಆಂಬಿಷನ್, ಭಾಳ ಅದೃಷ್ಟವಂತ ಇದೆ ನೀವು. ಅರ್ಥ ಆಯ್ತಾ? ಮೊದಲು ಆ ತಾಯಿ ಯಾರು, ಎಲ್ಲಿದ್ದಾಳೆ ಆ ತಾಯಿಯನ್ನು ಹೇಗೆ ಸಂಪರ್ಕ ಮಾಡಬೇಕು, ಹೇಗೆ ನಾವು ಅದನ್ನು ಆಚರಣೆ ಮಾಡ್ಕೊಂಡು ಹೋಗ್ಬೇಕು, ಹೇಗೆ ಆ ತಾಯಿ ಅನುಗ್ರಹ ಪಡ್ಕೋಬೇಕು, ಫಸ್ಟ್ ತಿಳ್ಕೊಳ್ಳಿ, ಖಂಡಿತ ಒಳ್ಳೇದಾಗ್ತದೆ. ಗುರುಜಿ, ನೀವು ಶರೀರಕ್ಕೆ ಒಂದು ನಂಬರ್ ಇರುತ್ತೆ ಅಂತ ಹೇಳ್ತಾ ಇದ್ರಿ, ಅದು ಫ್ಯೂಚರ್ ನಂಬರಿಂದ ಸಿಗುತ್ತಾ ಅಥವಾ ಬರ್ತ್ ನಂಬರಿಂದ ಸಿಗುತ್ತಾ? ತಿಳಿಸ್ಕೊಡಿ. ಇಲ್ಲಿ ಬರ್ತ್ ನಂಬರು ಮತ್ತು ಫ್ಯೂಚರ್ ನಂಬರ್, ಆ ಬರ್ತ್ ನಂಬರ್ ಮತ್ತು ಫ್ಯೂಚರ್ ನಂಬರ್ ನಾವು ಲೆಕ್ಕ ಮಾಡ್ಕೊಂಡಾಗ ಇವತ್ತು ಭಾಳ ಜನ ಗೊತ್ತಿದೆ ಬರ್ತ್ ನಂಬರ್ ಏನು, ಫ್ಯೂಚರ್ ನಂಬರ್ ಏನು ಅಂತೇಳಿ. ಕೆಲವು ಶರೀರ ಸಂಖ್ಯೆ ಅಂತ ಆಗಲೇ ಹೇಳಿದೆ. ಆ ಶರೀರ ಸಂಖ್ಯೆ ಬರ್ತ್ ನಂಬರು ಕೂಡ ಆಗಿರ್ಬೋದು, ಅಥವಾ ಫ್ಯೂಚರ್ ನಂಬರ್ ಕೂಡ ಆಗಿರ್ಬೋದು, ಅಥವಾ ಎರಡೂ ಬಿಟ್ಟು ಇನ್ನೊಂದು ನಂಬರ್ ಆಗಿರ್ಬೋದು. ಆ ನಂಬರ್ ತಿಳ್ಕೋಬೇಕು. ಮನುಷ್ಯನಿಗೆ 3 ಥರ ಲೆಕ್ಕಾಚಾರ ಇರ್ತದೆ. ಏನಪ್ಪ ಅಂತಂದರೆ, ಒಂದು ಬಹಳ ಅದೃಷ್ಟವಂತರು ಅಥವಾ ಅದೃಷ್ಟವಂತಳು, ಇನ್ನೊಂದು ಯಾವುದಪ್ಪ ಅಂದರೆ ಮಧ್ಯಮ ಅಂತಂದರೆ ಆ ಕಡೆ ಅದೃಷ್ಟ 50%, ದುರದೃಷ್ಟ 50%. ನಾವು ಭಾಳ ಜನ ನೋಡ್ತೀವಿ ಸಮಾಜದಲ್ಲಿ. ಇನ್ನೊಂದು ಪೂರ್ತಿ ದುರದೃಷ್ಟವಂತರು, ಫುಟ್ಪಾತು, ಏನಿಲ್ಲ, ಭಿಕ್ಷಾಟನೆ. ಅರ್ಥ ಆಯ್ತಲ್ಲ? ಈ ಥರ ಈ 3 ಕ್ಯಾಟಗರಿ ಇರ್ತಕ್ಕಂಥ ಈ ಒಂದು ವಿಚಾರಗಳನ್ನು, ಫಲಗಳನ್ನು ಈ ಜನ್ಮದಲ್ಲಿ ನಾವು ಲೆಕ್ಕ ಮಾಡಿ ನೋಡ್ಕೋಬೇಕು ಅಂತಂದಾಗ ನಾವು ಈ ಬರ್ತ್ ನಂಬರ, ಫ್ಯೂಚರ್ ನಂಬರ ಅಥವಾ ನಮ್ಮ ಶರೀರ ಸಂಖ್ಯೆನ, ನಮ್ಮ ಬಾಡಿ ನಂಬರ್ ಅಂತಕ್ಕಂಥದ್ದು ನಾವು ಚೆಕ್ ಮಾಡ್ಕೋಬೇಕು. ಅದಕ್ಕೆ ಪ್ರಶ್ನೆ ಭಾಗಕ್ಕೆ ಹೋದರೆ ಮಾತ್ರ ಸಿಗುತ್ತೆ, ನಿಮ್ಮ ಜಾತ್ರೆಯಲ್ಲಿ ಸಿಗೋಲ್ಲ ಇವೆಲ್ಲ. ಆಯಿತಾ? ಅದು ನಾವು ಮಾಡಿಕೊಡ್ತೀವಿ. ಇದು ಒಂದು. ಆಮೇಲೆ ಭಾಳ ಜನ ಹೇಳ್ತಾರೆ ಆ ಊರಲ್ಲಿ ಜನಸಂಖ್ಯೆ ಸ್ಫೋಟ, ಈ ಊರಲ್ಲಿ ಜನಸಂಖ್ಯೆ ಸ್ಫೋಟ, ಜನಸಂಖ್ಯೆ ಜಾಸ್ತಿ ಆಗಿಬಿಟ್ಟಿದೆ ಅಂತೇಳಿ. ಯಾವುದು ತಿಳ್ಕೊಳ್ಳಿ, ಜನಸಂಖ್ಯೆ ಎಲ್ಲೂ ಸ್ಫೋಟ ಆಗೋದಿಲ್ಲ, ಎಲ್ಲೂ ಜನ ಜಾಸ್ತಿ ಹುಟ್ಟೋದೇ ಇಲ್ಲ. ಎಷ್ಟು ಜನ ಹುಟ್ಟಿರ್ತಾವೋ ಅಷ್ಟು ಜನ ಇನ್ನೆಲ್ಲ ಹುಡ್ತಾರೆ, ಎಷ್ಟು ಜನ ಸತ್ತಿರ್ತಾರೋ ಅಷ್ಟು ಜನ ಮತ್ತೆ ಎಲ್ಲೋ ಹುಡ್ತಾರೆ. ಅದರಿಂದ ಯಾವ ಜನನೂ ಜಾಸ್ತಿ ಆಗಲ್ಲ, ಎಲ್ಲೂ ಜನಸಂಖ್ಯೆ ಜಾಸ್ತಿ ಆಗಲ್ಲ. ಯಾರ್ಯಾರು ತೀರ್ಕೊಂಡಿದ್ರೆ ಅವರೆಲ್ಲ ಎಲ್ಲೆಲ್ಲೂ ಹುಡ್ತಾರೆ ಹೇಳೋಕ್ಕಾಗಲ್ಲ. ಅಲ್ಲಿ ನಿಮಗೆ ಜಾಸ್ತಿ ಸಂಖ್ಯೆ ಸಿಗ್ಬೋದು. ಅರ್ಥ ಆಯ್ತಾ? ಈ ಊರು, ಆ ದೇಶ, ಈ ದೇಶ ಸಿಗ್ಬೋದು. ಬಟ್ ಎಷ್ಟೋ ಜನಗಳಿಗೆ ಈ ಪುನರ್ಜನ್ಮದ ವಿಚಾರಗಳು ಜ್ಞಾಪಕ ಬಂದ್ಬಿಡ್ತದೆ. ಅದು ಇದೆ, ಅದು ಕೂಡ ಗ್ರಹಗತಿಗಳಿಂದ ನಡೀತಕ್ಕಂಥದ್ದು. ಇವೆಲ್ಲ ಒಟ್ಟಾರೆ ತಗೊಂಡಾಗ ಪ್ರತಿಯೊಬ್ಬ ಮನುಷ್ಯನಿಗೆ ಹೇಳ್ತಕ್ಕಂಥ ಏನಪ್ಪ ಅಂತಂದರೆ, ಈ ಜನ್ಮ ದೋಷಗಳು
ಅದಾದಮೇಲೆ ಜನ್ಮಾಂತರ ದೋಷಗಳು. ಈ ಜನ್ಮ ಎಷ್ಟನೇ ಜನ್ಮ, ಈ ಕ್ಯಾಟಗರಿ ತಿಳ್ಕೊಂಬಿಟ್ಟಾಗ ನೀವು ಸರಿಪಡಿಸ್ಕೊಳ್ತಕ್ಕಂಥ ಒಂದು ವಿಚಾರ ಇದೆಯಲ್ಲ. ಯಾಕೆ ಹೇಳ್ತೀನಿ ಅಂತಂದರೆ, ಇವತ್ತು ಈ ಜನ್ಮದಲ್ಲಿ ನಿಮಗೇನೋ ತುಂಬ ಅದೃಷ್ಟ ಇರ್ಬೋದಪ್ಪ, ನೀವು ತಿಳ್ಕೊಂಡಿರಿ ಜಾತಕ ನೋಡಿ. ಆ ಅದೃಷ್ಟ ಲಾಸ್ ಆಗಬಾರ್ದು. ಯಾಕಂದರೆ ಅದೃಷ್ಟ ಇದೆ, ಆದರೆ ಲಾಸ್ ಆಗ್ತಾ ಇದೆ, ವಯಸ್ಸಾಗಿ ಹೋಗ್ತಾ ಇದೆ. ನೋಡಿ, ಆಗಲೇ ನಾವು ಏಪ್ರಿಲ್ ಬಂದ್ಬಿಟ್ಟಿವಿ, ಆಗಲೇ ಮುಂದೆ ಬಂದ್ಬಿಟ್ಟು ನಾವು ಮೇ ಸ್ಟಾರ್ಟ್ ಆಗೋಯ್ತು ಆಲ್ರೆಡಿ. ಇವೆಲ್ಲ ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯನಿರ್ತಕ್ಕಂಥ ಅದೃಷ್ಟ, ಆ ಬಾಲ್ಯ, ಯೌವನ, ಮಧ್ಯಮ, ಮುಪ್ಪು ಹಂತಗಳಲ್ಲಿ ನಾವೇನು ಮಾಡಬೇಕು, ಪಡ್ಕೊಂಡ್ಬಿಡ್ಬೇಕು ಅದನ್ನು. ಈ ಜನ್ಮದಲ್ಲಿ ನಾವು ಪಡ್ಕೊಳ್ಳದೆ ದಿನಾ ಕೊರಗಿ ಅದಾಗಬೇಕಾಗಿತ್ತು, ಇದಾಗಬೇಕಾಗಿತ್ತು, ಹಾಗಾಗಬೇಕಾಗಿತ್ತು, ಹೀಗಾಗಬೇಕಾಗಿತ್ತು, ಏನೇನೋ ಆಗೋಯ್ತು ಅಂತ ಇದ್ದರೆ ಏನು ಪ್ರಯೋಜನ ಇಲ್ಲ. ಯಾಕಂದರೆ ಮನುಷ್ಯನಿಗೆ ಕೊಟ್ಟಿರ್ತಕ್ಕಂತಹ ಬಹಳ ಅಮೂಲ್ಯವಾದಾಗಿರ್ತಕ್ಕಂಥ ಅವಕಾಶ ಮನುಷ್ಯ ಜನ್ಮ. ಈ ಮನುಷ್ಯ ಜನ್ಮ ಪರಿಪೂರ್ಣವಾಗಿ ಸಾರ್ಥಕ ಆಗಬೇಕು ಅಂತಂದರೆ ನಾವು ನಮ್ಮ ಹಿಂದಿನ ಜನ್ಮ ಕರ್ಮಗಳನ್ನು ನಾವು ನೋಡ್ಕೊಳ್ಳೇಬೇಕು. ನಾವು ಯಾವಾಗ ಇದನ್ನು ನೋಡ್ಕೊಳ್ಳಲ್ಲ, ಆವಾಗ ಈ ಜನ್ಮದಲ್ಲಿ ನನಗೆ ಅದು ಬಂದಿಲ್ಲ, ಇದು ಬಂದು ಕೊರಗೋದು ತಪ್ಪದು. ಅದು ಯಾವ ದೇವರು ಬಂದು ಹೇಳಲ್ಲ ನಿಮಗೆ. ಶಾಸ್ತ್ರ ಎಲ್ಲವನ್ನೂ ಕೊಟ್ಟಿದೆ ನಮಗೆ. ಆ ಶಾಸ್ತ್ರ ನಮಗೆಲ್ಲವನ್ನು ಕೊಟ್ಟಾಗ ನಾವು ಇದರ ಒಂದು ಜ್ಞಾನೋದಯವನ್ನು ಇಂತಹ ಕಾರ್ಯಕ್ರಮ ಮುಖಾಂತರ ಪಡ್ಕೊಂಡು ತಿಳ್ಕೊಂಡು ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಯಾವುದೇ ರೀತಿಯಾದಂತಹ ವ್ಯತ್ಯಾಸ ಇರೋದಿಲ್ಲ. ಅದು ನಾವು ಮಾಡ್ಕೊಂಡು ಹೋಗೋದ್ರಿಂದ ನಾವು ಈ ಜನ್ಮ ಅದೃಷ್ಟವನ್ನು ನಾವೆಲ್ಲ ಪಡ್ಕೋಬೋದು. ಓಕೆ, ಇಷ್ಟೊತ್ತು ನಮ್ಮೊಟ್ಟಿಗೆ ಇದು ನಂಬರ್ಸ್ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ. ಧನ್ಯವಾದ ಗುರೂಜಿ ನಿಮಗೆ. ನಮಸ್ಕಾರ. ಇನ್ನು ಗುರೂಜಿ ಅವರನ್ನ ನೇರವಾಗಿ ನೀವು ಭೇಟಿ ಮಾಡಬೇಕು ಅಂದರೆ ಅವರ ಅಡ್ರೆಸ್ ಕಾರ್ಡ್ ಹೀಗಿದೆ. ಶ್ರೀ ಆದಿತ್ಯ ನಾರಾಯಣ ಮಹರ್ಷಿ 1033 A 13ನೇ ಮುಖ್ಯ ರಸ್ತೆ, ವಿಜಯ ಬ್ಯಾಂಕ್ ಲೇಔಟ್, ಬಿಳೇಕಹಳ್ಳಿ, ಬನ್ನೇರುಘಟ್ಟ ಮುಖ್ಯ ರಸ್ತೆ, ಬೆಂಗಳೂರು 76. ಇನ್ನು ಅವರ ದೂರವಾಣಿ ಸಂಖ್ಯೆ ಹೀಗಿದೆ 7676325555 ಅಥವಾ 9902627356. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.